ಹೆಲೋ ಗೈಸ್, ನಂದು ಅಡ್ವೆಂಚರ್ಸ್ ಕೂರ್ಗ್ ಪಾರ್ಟ್ 2 ಇದು. ನಿಮಗೆ ಬ್ಯೂಟಿಫುಲ್ ಆದ್ರ ಫಾರೆಸ್ಟ್, ನಾಗರಹೊಳೆ ಮತ್ತು ಇರ್ಪು ಫಾಲ್ಸ್ ನಿಮಗೆ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ಎಂಡಿಂಗ್ ತನಕ ನೋಡಿ. ಮತ್ತು ಲೈಕು ಡಿಸ್ಲೈಕ್ ನಿಮ್ಮ ಇಷ್ಟ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ, ಸೊ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಈ ಥರ ನಾನು ತುಂಬ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಾನು ನಿಮಗೆ ನಮ್ಮ ಅಮೇರಿಕನ್ ಬುಲ್ಲಿಯಾದ ನಾಯಿನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ರೈಟ್ ಗೈಸ್, ತುಂಬ ಜನ ನಾಯಿನ ಸಾಕ್ತಾರೆ. ಅದಕ್ಕೂ ಒಂದು ಫ್ರೀಡಮ್ ಅಂತ ಅನ್ನೋದು ಬೇಕಾಗಿರುತ್ತೆ. ಫ್ರೀಯಾಗಿ ವಾಕ್ ಬೇಕು. ಮತ್ತು ಅದಕ್ಕೂ ತುಂಬ ಜನ ಕಟ್ಟಿ ಸಾಕ್ತಾರೆ, ಹಿಂಸೆ ಕೊಡ್ತಾರೆ. ಸೊ ಅದು ಮಾಡೋಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ಅದಕ್ಕೂ ಒಂದು ಈ ಥರ ಪರಿಸರಕ್ಕೆ ಕರ್ಕೊಂಬನ್ನಿ. ಈ ಥರ ಪರಿಸರ ಕರ್ಕೊಂಬಂದರೆ ನಿಮಗೆ ನಿಮಗೂ ಖುಷಿ ಆಗುತ್ತೆ, ಮತ್ತು ನೀವು ಸಾಕಿರೋಂಥ ಪೆಟ್ಟಿಗೂ ಖುಷಿ ಆಗುತ್ತೆ. ಈಗ ಯಾವತ್ತೂ ನಾನು ಜನ ನೋಡ್ತೀನಿ, ಕಟ್ಟಿ ಸಾಕ್ತಾರೆ, ಊಟ ಹಾಕ್ತಾರೆ, ಮನೆ ಕಾಯಬೇಕು ಅಂತ ಹಂಗೆ ಮಾಡ್ತಾರೆ. ಬಟ್ ಅದೊಂದೇ ಅಲ್ಲ, ಅದಕ್ಕೂ ಒಂದು ಲೈಫ್ ಅನ್ನೋದು ಇರುತ್ತೆ. ಸೊ ಸುಮ್ಮನೆ ನಾಯಿ ತೊಗೊಂಡು ಸಾಕಬೇಡಿ. ಅದಕ್ಕೂ ಈ ಥರ ಕರ್ಕೊಂಡೋಗಿ. ಇವಳ ಹೆಸರು ಬಂದು ಅಕೀರಾ ಅಂತ. ನೋಡಿ ಹೇಗಿದೆ ನಮ್ಮ ಕೂರ್ಗಿನ ಎಸ್ಟೇಟ್. ಇಲ್ಲೆಲ್ಲ ಹಾವುಗಳು ಓಡಾಡುತ್ತೆ. ಅದಕ್ಕೆ ನಾವು ನೋಡ್ಕೊಂಡು ಹೋಗೋದು. ತುಂಬ ಹಾವುಗಳಿರುತ್ತೆ ಇಲ್ಲಿ. ಸ್ನೇಕ್ಸು ಮತ್ತು ಮುಂಗೂಸಿ, ಸಮ್ಟೈಮ್ಸ್ ಟೈಗರ್ಸು ತೋಟ ಒಳಗಡೆ ಬಂದುಬಿಡುತ್ತೆ. ಸೊ ನಾವು ಯಾವತ್ತೂ ಕೇರ್ಫುಲ್ಲಾಗಿ ಇರಬೇಕು. ನೋಡಿ ಈ ಥರ ಇದು ಕರ್ಕೊಂಬಂದರೆ ಅವರಾಗೆ ಮೆಡಿಸಿನ್ಸ್ಗಳನ್ನ ತಿನ್ನುತ್ತವೆ. ನೋಡಿ ಈ ಥರ ಎಲ್ಲ ಅವರೇ ಮೆಡಿಸಿನ್ ಹುಡುಕಿ ತಿನ್ನುತ್ತವೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಎಲೆಯಲ್ಲಿ ಅವ್ರಿಗೆ ಮದ್ದಿದೆ, ಮೆಡಿಸಿನ್ ಇದೆ, ಅವ್ರಿಗೆ ಹೊಟ್ಟೆಗಾಗಿರೋ ಬೇಕಾಗಿರೋದು ಯಾವ್ದು ಚೆನ್ನಾಗಿರುತ್ತೆ ಅಂತ ಎಲ್ಲ ಕ್ಲೀನಾಗಿ ಗೊತ್ತಿರುತ್ತೆ. ಸೊ ಹೇಗಿದೆ ನಮ್ಮ ಕೊಡಗಿನ ಎಸ್ಟೇಟ್? ತುಂಬ ಚೆನ್ನಾಗಿದೆಯಲ್ಲ, ಗ್ರೀನಾಗಿದೆಯಲ್ಲ. ತುಂಬ ಇದು ನೋಡೋಕ್ಕೆ ಕಾಫಿ ಎಸ್ಟೇಟ್ ತುಂಬ ಈಸಿಯಾಗಿ ಕಾಣಿಸುತ್ತೆ. ಬಟ್ ಅಲ್ಲಿ ಎಲ್ಲದಕ್ಕೂ ಅಷ್ಟೇ, ರೈತರು ತುಂಬ ಕಷ್ಟಪಡ್ತಾರೆ. ಅದು ಬರೋಕ್ಕಂತೂ ತುಂಬ ವರ್ಕ್ ಮಾಡಬೇಕು, ತುಂಬ ಕಷ್ಟಪಡ್ತಾರೆ. ಗೊಬ್ಬರ ಹಾಕಬೇಕು, ಮತ್ತು ಅಷ್ಟು ಈಸಿ ಅಲ್ಲ. ಮತ್ತು ಏನೊಂದು ಕ್ರಾಪ್ಸ್ ಬರಬೇಕಂದ್ರೆ ತುಂಬ ಕಷ್ಟಪಡಬೇಕು. ನೋಡಿ ಗೀಜೆ ಸೌಂಡ್ ಕೇಳ್ತೀರ? ಆ ಸೌಂಡ್ ಬಂದು ಗೀಜೆ ಸೌಂಡ್ ಅಂತ. ಓಕೆ, ಇಲ್ಲಿರೋ ವಾತಾವರಣದ್ದು ನಿಮಗೆ ಗಾಳಿ ಇಲ್ಲೆಲ್ಲ ನಿಮ್ಗೇನಾಗುತ್ತೆ ಗೊತ್ತಾ? ನೀವು ಆ್ಯಕ್ಚುಲಿ ಯಾರಿಗಾದರೆ ನಿಮಗೆ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ, ನಾನು ಹೇಳ್ತೀನಿ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ದಯವಿಟ್ಟು ಬಿಟ್ಬಿಡಿ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇಟ್ ಆ್ಯಕ್ಚುಲಿ ತುಂಬ ಕೆಟ್ಟದು. ಸ್ಮೋಕ್ ಅನ್ನೋದೇ ಕೆಟ್ಟದು. ಯಾರ್ಯಾರು ಹ್ಯಾಬಿಟ್ ಇದೆ ಬಿಟ್ಬಿಡಿ. ಒಳ್ಳೆ ಹ್ಯಾಬಿಟಲ್ಲಿ ಲೈಫ್ನ ಮೂವ್ ಮಾಡಿ. ಹೌದು, ನಮ್ಮ ಲೈಫಲ್ಲಿ ನಾವು ಒಂದೊಂದು ಸರಿ ಕೆಟ್ಟ ದಾರಿ ಹಿಡಿದ್ಬಿಟ್ರೆ ನಮಗೆ ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ದಾರಿಗೆ ಹೋಗಬೇಕು. ದಟ್ ಈಸ್ ದ ಮೇನ್ ಗೋಲ್ ವಿ ಹ್ಯಾವ್ ಟು ಥಿಂಕ್ ಇನ್ ಅವರ್ ಲೈಫ್. ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಲೈಫಲ್ಲಿ, ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಎಲ್ಲ ಥರದ್ದು. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು ಡೈಲಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಬೇಕು. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಡ್ರಿಂಕ್ಸ್ ಮಾಡೋರು, ಡ್ರಿಂಕ್ಸು ಕೆಟ್ಟದೆ, ಎಲ್ಲನೂ ಕೆಟ್ಟದ್ದೇ. ಸೊ
ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟಿರಬೇಕು ಅಷ್ಟೇ ಲಿಮಿಟ್ ಇರಬೇಕು, ಅತಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ನಮ್ಮ ಸೈಡಲ್ಲಿ ಡ್ರಿಂಕ್ಸು ಬಂದು ಕಾಮನ್ನು, ನಮ್ಮದು ಎಲ್ಲ ಫಂಕ್ಷನ್ಸಲ್ಲೂ ಡ್ರಿಂಕ್ಸ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಸೊ ಆ ಥರದ್ದು ನಮ್ಮದು. ನಾನು ನಿಮಗೆ ಫುಲ್ಲು ವೀಡಿಯೋ ಸ್ಕಿಪ್ ಮಾಡಬೇಡಿ. ನಾನು ನಿಮ್ಗೆ ಇದು ಪ್ಲೇಸ್ ತೋರಿಸ್ತೀನಿ, ಎಸ್ಟೇಟ್ಗಳ ಪ್ಲೇಸು ತೋರಿಸ್ತೀನಿ, ಮತ್ತು ನಿಮಗೆ ನಾನು ಕಂಪ್ಲೀಟಾಗಿ ಏನನ್ನೋದು ಲೈಕ್ ಕೂರ್ಗಲ್ಲಿ ಅದೇ ನಿಮ್ಗೆ ಹೇಳಿದ್ನಲ್ಲ, ನಾಗರಹೊಳೆ ಮತ್ತು ಇರ್ಪು ಫಾಲ್ಸ್ ತೋರಿಸ್ತೀನಿ. ಓಕೆ, ಜಸ್ಟ್ ಬಿ ಟ್ಯೂನ್ಡ್. ನೋಡಿ, ಈ ಥರ ಪ್ಲೇಸಿಗೆ ನಿಮ್ಮನ್ನ ಬ್ರೀಡ್ಸ್ನ ಕರ್ಕೊಂಬನ್ನಿ, ಫ್ರೀಯಾಗಿ ಬಿಡಿ. ಆವಾಗ ಅವ್ರಿಗೂ ಒಂದು ಫ್ರೀಡಮ್ ಸಿಗುತ್ತೆ. ಕಾಣಿಸ್ತಾ ನೋಡಿ ಅವಳು ನಮ್ಮ ಅಕ್ಕಿರ ಏನು ಮಾಡ್ತಾಯಿದ್ದಾಳೆ ಅಂತ. ಅಕ್ಕಿರಾ ನೋಡ್ತಾ ಇದ್ದೀರಾ? ಈ ಥರ ಫ್ರೀಯಾಗಿ ಬಿಡಿ, ಅವ್ರಿಗೂ ಒಂದು ಫ್ರೀಡಮ್ ಅನ್ನೋದು ಬೇಕು. ನೀವು ಓಕೆ ಕಟ್ಟಿ ಸಾಕಿದ್ರೆ ಅವ್ರಿಗೆ ಒಂದು ಎಲ್ಲೂ ಹೋಗಲ್ಲ, ಅದು ನಿಮ್ಮ ಇದು ಕೇಳುತ್ತೆ. ಬಟ್ ಇನ್ನೊಂದು ಏನು ಹೇಳಬೇಕಂದ್ರೆ, ಕೆಲವ್ರು ಜನಕ್ಕೆ ನಾಯಿದ್ದು ಏನಂತ ಗೊತ್ತೇ ಇರಲ್ಲ. ಓಕೆ, ಸೊ ಅವಳು ಪಾಟಿ ಮಾಡ್ತಾಯಿದ್ದಾಳೆ. ಸೊ ಅದು ಏನಂತಲೇ ಅವ್ರಿಗೆ ಗೊತ್ತಿರಲ್ಲ. ಅಂದರೆ ಲೈಕ್ ತೊಗೊತಾರೆ, ಸುಮ್ಮನೆ ಊಟ ಹಾಕ್ತಾರೆ, ಇದು ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ತಾರೆ. ಬಟ್ ಏನೋ ಅವ್ರನ್ನ ಟೇಕ್ ಕೇರ್ ತೊಗೊಳಕ್ಕೆ ಗೊತ್ತಿರಲ್ಲ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ನಾಯಿನ ಹಿಂಗೆ ನೋಡ್ಕೊಬೇಕು ಅಂತ ತುಂಬ ವೀಡಿಯೋಸ್ ಮಾಡಿರ್ತಾರೆ ಅಂಥದ್ದು ನೋಡಿ. ಓಕೆ, ನಾನು ನಿಮಗೆ ಅಕ್ಕಿರ ಎಂಜಾಯ್ ಮಾಡೋದನ್ನ ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ, ಈ ಥರ ಪ್ಲೇಸಲ್ಲಿ ಅವ್ರಿಗೆ ಮೆಡಿಸಿನ್ಸ್ ಏನೇನು ಸಿಗುತ್ತೆ ಅವರೇ ತೊಗೊಂಡು, ನೀವು ಏನೋ ಈ ಥರ ಪ್ಲೇಸ್ ಕರ್ಕೊಂಬಂದರೆ ಅವ್ರಿಗೆ ಗೊತ್ತಿರುತ್ತೆ ಲೈಕ್ ಯಾವ್ಯಾವ ಥರ ಮೆಡಿಸಿನ್ಸ್ ಸಿಗುತ್ತೆ ಅಂತ. ಅವಳು ಇವಾಗ ಆಟ ಆಡಿಸ್ತೀನಿ ನೋಡಿ. ಅವಳಿಗೆ ಕೋಲ್ ಹಿಂಗೆ ಬಿಸಾಕಿದ್ರೆ ಕೋಲ್ ತೊಗೊಂಡ್ಬರ್ತಾಳೆ. ಅಕ್ಕಿರಾ ಓಯ್ ಅಕ್ಕಿರಾ, ಇಲ್ಲಿ ಚಮು, ಓಯ್ ಸ್ಟಿಕ್ ಕ್ಯಾಚ್ ಗರ್ಲ್ ಕಮ್ ಆನ್. ಅವಳಲ್ಲಿ ಆಟ ಆಡ್ತಾರೆ ಕೋಲಲ್ಲಿ. ಎಲ್ಲರೂ ಬಾಲ್ ಬಿಸಾಕಿದ್ರೆ ನಾನು ಸ್ಟಿಕ್ ಬಿಸಾಕಿ ಅವ್ಳಿಗೆ ಅಭ್ಯಾಸ ಮಾಡಿಸಿದ್ದೀನಿ. ನೀವು ಮರಿಯಿಂದ ಏನು ಟ್ರೈನ್ ಮಾಡಿರ್ತಾರೆ ಅದೇ. ಏಯ್ ಎಂತಲ್ಲ ಪುಟ್ರ. ಓಕೆ ಗೈಸ್, ನಾನು ನಿಮಗೆ ಕ್ರ್ಯಾಬ್ದು ಶೆಲ್ಲು ನೋಡಿ. ಇದರಲ್ಲಿ ಏಡಿದು ಸತ್ತೋಗಿರೋ ಏಡಿನ ತಿಂತಾಯಿಲ್ಲ ಅವಳು. ಓಕೆ ಅಕಿರಾ, ಸೇ ಆಡಿಯನ್ಸ್ ಬಾಯ್. ಸಿ ಯು ವಿಲ್ ಸಿ ಇನ್ ಇರ್ಪು ಫಾಲ್ಸ್ ಅಂತ ಹೇಳು. ನಮಸ್ಕಾರ ವೀಕ್ಷಕರೇ, ಮತ್ತು ನನ್ನ ಫ್ರೆಂಡ್ಸ್ಗೆ. ಇದು ಬಂದು ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟು ಏನಂದರೆ ಇರ್ಪು ಫಾಲ್ಸು ಮತ್ತು ನಾಗರಹೊಳೆ ಫಾರೆಸ್ಟು, ಇದೆರಡು ತೋರಿಸ್ತೀನಿ ನಿಮಗೆ, ಆಯಿತಾ? ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕೂರ್ಗಲ್ಲಿರುವ ನಾಗರಹೊಳೆ ಫಾರೆಸ್ಟು ಮತ್ತು ಇರ್ಪು ಫಾಲ್ಸ್ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಅಭಿ ಫಾಲ್ಸ್ ಮಿಸ್ ಮಾಡಿಬಿಟ್ಟೆ, ಬಟ್ ಇರ್ಪು ಫಾಲ್ಸ್ ನಿಮಗೆ ತೋರಿಸ್ತೀನಿ. ಓಕೆ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಹಿಂಗೆ ಇರಿ. ಓಕೆ, ನೋಡಿ ಹೇಗಿದೆ ನನ್ನ ಬ್ಯಾಕ್ಗ್ರೌಂಡ್, ಹಾಗೆ ಇರಿ. ನೋಡಿ ಹೇಗಿದೆ, ಮಳೆ ಬೀಳ್ತಾ ಇದೆ, ಮಳೆ ಚಿನುಕ್ತಾ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆಯಲ್ಲ. ಓಕೆ, ಸೊ ಇಲ್ಲಿಂದ ನಾವು ಹೊರಡುವ. ಸೊ ಎಲ್ಲಿಗೆ ನೋಡ್ರಿ, ಈ ಥರ ಎಲ್ಲ ನೋಡೋಕ್ಕೆ ಒಂದು ಮಜಾನೇ ಮಜಾ.
ಸೊ ಸಾರಿ, ಸ್ವಲ್ಪ ಬ್ಲರ್ ಆಗಿರ್ಬೋದು ನೋಡಿ. ಇದೆಲ್ಲ ಫಾರೆಸ್ಟ್ ಪುಂಡ ಅಂತೀವಿ ನಾವು, ಫಾರೆಸ್ಟ್ ಪುಂಡ ಇದು. ಓಕೆ, ಅದರೊಳಗಡೆ ಎಲ್ಲ ಮುಂಚೆ ಯಾವುದು ಐ ಮೀನ್ ಲೈಕ್ ಇದು ಫಾಕ್ಸು ಬಂದೆಲ್ಲ ಅಲ್ಲಿ ಬಂದು ಇರ್ತಿದ್ವು ಮುಂಚೆ. ತುಂಬ ಫಾಕ್ಸ್ಗಳು ಇರ್ತಿದ್ವು ಊರಲ್ಲಿ. ಸೊ ಇವಾಗ ತುಂಬ ಜನ ಅದನ್ನ ಬೇಟೆಯಾಡಿದ್ದಕ್ಕೆ ತುಂಬ ಕಡಿಮೆ ಇದೆ ಇವಾಗ. ಫಾಕ್ಸ್ಗಳು ತುಂಬ ಇರ್ತಿತ್ತು ಮುಂಚೆ, ಬಟ್ ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲ ಟೈಗರ್ ಓಡಾಡಿರೋ ಜಾಗ ಇದೆಲ್ಲ. ಈ ಪ್ಲೇಸ್ ಎಲ್ಲ ಬಂದು ಟೈಗರ್ ಓಡಾಡಿರೋ ಜಾಗ. ಸೊ ಹೀಗಿದೆ ಪ್ಲೇಸಸ್. ಇದು ಬಂದು ಇರ್ಪು ಫಾಲ್ಸ್ಗೆ ಹೋಗೋ ರೋಡು. ನಿಮಗೆ ಎಲ್ಲೆಲ್ಲೂ ಥಿಕ್ ಫಾರೆಸ್ಟೇ. ಇಲ್ಲೆಲ್ಲ ಟೈಗರ್ ಓಡಾಡಿದ್ರಂದ್ರೆ ನಂಬ್ತೀರಾ? ಇದೆಲ್ಲ ಟೈಗರ್ ಓಡಾಡಿರೋ ಜಾಗ. ಟೈಗರು, ಜಿಂಕೆ, ಆನೆ. ಬಟ್ ಇವಾಗ ಸ್ವಲ್ಪ ಈ ಕಡೆ ಕಮ್ಮಿ. ಬಟ್ ಇನ್ನು ಮುಂದೆ ಹೋಗೋ ರೂಟಲ್ಲಿ ಅಲ್ಲಿ ಆನೆಗಳು ಓಡಾಡುತ್ತೆ, ಮತ್ತು ಟೈಗರ್ಗಳು ಬರುತ್ತೆ. ಇರ್ಪು ಫಾಲ್ಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ಎಲ್ಲ ಥರದ್ದು ವೈಲ್ಡ್ ಅನಿಮಲ್ಸ್ಗಳು ಓಡಾಡೋ ಜಾಗ. ಅಂದರೆ ನಾಗರಹೊಳೆಗೆ ಹತ್ರ ಅದು, ನಾಗರಹೊಳೆ ಫಾರೆಸ್ಟು. ಗೈಸ್, ನಾನು ನಿಮಗೆ ಅಲ್ಲಿ ರೀಚ್ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಇರ್ಪು ಫಾಲ್ಸ್. ಗೈಸ್, ಇವಾಗ ನಿಮಗೆ ಶ್ರೀಮಂಗಲ ಅನ್ನೋ ಒಂದು ರೋಡ್ ಬರುತ್ತೆ. ಓಕೆ, ಶ್ರೀಮಂಗಲದಿಂದ ನೀವು ಲೆಫ್ಟ್ ತೊಗೊಬೇಕು. ಓಕೆ, ಶ್ರೀಮಂಗಲದಿಂದ ನೀವು ಲೆಫ್ಟ್ ತೊಗೊಬೇಕು. ಓಕೆ, ಶ್ರೀಮಂಗಲದ ಲೆಫ್ಟ್ ತೊಗೊಂಡ್ರೆ ನಿಮಗೆ ಅದು ಇರ್ಪು ಫಾಲ್ಸ್ ರೋಡು. ಹಾಗೆ ಲೈನ್ ಇದೆ, ನಾನು ತೋರಿಸ್ತೀನಿ. ಸಾರಿ, ನಾಟ್ ಲೈನ್, ವೀಡಿಯೋದಲ್ಲಿ ಇದೆ ನೋಡಿ. ಇದು ಬಂದು ಶ್ರೀಮಂಗಲ ಅಂತ ಅಂತೀವಿ. ಇಲ್ಲಿ ಶ್ರೀಮಂಗಲದಿಂದ ನೀವು ಲೆಫ್ಟ್ ತೊಗೊಬೇಕು. ಇಲ್ಲೊಂದು ಸರ್ಕಲ್ ಬರುತ್ತೆ. ನೀವು ಸ್ಟ್ರೈಟ್ ಹೋದರೆ ಪೂಕಲ ರೋಡ್ ಅಂತ, ಬಿರ್ನಾನಿ ಪೂಕಲ ಅಂತ. ಲೆಫ್ಟ್ ತೊಗೊಂಡ್ರೆ ಇರ್ಪು ಫಾಲ್ಸ್ ರೋಡು, ಶ್ರೀಮಂಗಲ ಹೋಗೋ ರೋಡು. ಐ ಮೀನ್ ಸಾರಿ, ಶೆಟ್ಟಿಗೇರಿ, ಸಾರಿ, ಶ್ರೀಮಂಗಲ ಹೋಗೋ ರೋಡು. ಓಕೆ, ಸೊ ಅಲ್ಲಿ ಇರ್ಪು ಫಾಲ್ಸ್ ಇವಾಗ ಒಂದು ಡಿವೈಡ್ ಬರುತ್ತೆ, ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಈ ಥರ ಒಂದು ರೈಟ್ ಬರುತ್ತೆ. ನೀವು ಶ್ರೀಮಂಗಲ ಬಂದು ಈ ಥರ ರೈಟ್ ಇರ್ಪು ಫಾಲ್ಸ್ ಅಂತ ಬರುತ್ತೆ, ಇಲ್ಲಿಂದ ಹೋಗಬೇಕು. ಓಕೆ, ಹುಡುಗರು ಮತ್ತು ಹಾಯ್ ಗೈಸ್. ಮತ್ತು ಇಲ್ಲಿ ನಿಮಗೆ ಹೋಮ್ ಸ್ಟೇನೂ ಅವೈಲೇಬಲ್ ಇದೆ. ಲೈಕ್ ಇದು ಗ್ರೀನ್ ವುಡ್ಸು ಅಂತ ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ ಹೋಮ್ ಸ್ಟೇ. ಇಲ್ಲೆಲ್ಲ ನಿಮಗೆ ಹೋಮ್ ಸ್ಟೇಗಳು ಕಾಣಿಸುತ್ತೆ. ಇರ್ಪು ಫಾಲ್ಸ್ ಹೋಗೋ ರೋಡು ನಿಮಗೆ ಹೋಮ್ ಸ್ಟೇ ಎಲ್ಲ ಕಾಣಿಸ್ತಾ ಇರುತ್ತೆ ನೋಡಿ. ನೋಡಿದ್ರಾ ಹೆಂಗಿದೆ? ಗ್ರೀನ್ ವುಡ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ಇಲ್ಲಿಂದ ಇರ್ಪು ಫಾಲ್ಸ್ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ನೋಡಿ, ಹೇಗಿದೆ ನೋಡಿ. ಅದ್ರ ಮೇಲ್ಗಡೆ ಹೋಗೋಕೆ ಆಸೆ ಆಗ್ತಾ ಇದೆಯಲ್ಲ ನಿಮಗೆ? ಆಗ್ತಾ ಇಲ್ವಾ? ನೋಡಿ ಹೇಗಿದೆ, ಸೂಪರ್ಬ್ ಅಲ್ಲ? ಇಲ್ಲಿಂದ ನೋಡಿ ಹೇಗಿದೆ ಅಂತ ಇರ್ಪು ಫಾಲ್ಸ್ ನೋಡಿ. ಸಾರಿ ಗೈಸ್, ಇಲ್ಲಿಂದ ನಂದು ಇದು ಮ್ಯೂಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ನಾನು ಲೈಕ್ ಅದು ಮ್ಯೂಟ್ ಆಗಿರೋದಕ್ಕೆ ನಾನು ಇಲ್ಲಿಂದ ಅಲ್ಲಿ ಕಂಪ್ಲೀಟ್ಲಿ ಮ್ಯೂಟ್ ಆಗಿಬಿಟ್ಟಿತ್ತು. ಸೊ ಅದನ್ನೇ ನೀವು ಇವಾಗ ಮಾತಾಡ್ತಾ ಇದ್ದೀನಿ. ಸೊ ಇದು ನೋಡಿ, ಇದೆಲ್ಲ ಬಂದು ಕ್ಯಾಂಟೀನ್, ನಿಮಗೆ ಫೆಸಿಲಿಟೀಸ್ ಎಲ್ಲ ಇದೆ. ಬ್ರಾಹ್ಮಗಿರಿ ಹೆಲ್ತಿ ಚಾಯ್ಸ್ ಅಂತ. ಸೊ ನಿಮಗೆ ಎಂಟ್ರೆನ್ಸ್ ಆಗುವಾಗ ನಿಮಗೆ ಈ ಥರದ್ದು ಕ್ಯಾಂಟೀನ್ ಎಲ್ಲ ಕಾಣಿಸುತ್ತೆ. ಸೊ ಇದು ಇರ್ಪು ಫಾಲ್ಸ್ ಹೋಗೋ ಎಂಟ್ರಿ ರೋಡ್ ಇದು. ಸೊ ಇಲ್ಲಿಂದ ನಿಮಗೆ ಒಂದು 1 ಕಿಲೋಮೀಟ್ರಷ್ಟು ನಡಿಬೇಕು.
1 ಕಿಲೋಮೀಟ್ರ್ ಇಲ್ಲ, ಒಂದು 1 ಕಿಲೋಮೀಟ್ರ್ ಇಲ್ಲ, ಅರ್ಧ ಕಿಲೋಮೀಟ್ರ್ ಅಂತ ಹೇಳ್ಬೋದು ಅಷ್ಟೇ. 1/2 ಕಿಲೋಮೀಟ್ರ್ ಅಷ್ಟು ನೀವು ನಡಿಬೇಕು ಫಾಲ್ಸಿಗೆ. ಸೊ ಇದನ್ನು ನೋಡಿ, ಫುಲ್ ಅದರದ್ದು ಬೆಟ್ಟ ಗುಡ್ಡ. ಸೊ ನೈಟ್ ಹೊತ್ತು ಈವ್ನಿಂಗ್ ಹೊತ್ತು ಇಲ್ಲಿ ಬಿಡಲ್ಲ ನಿಮಗೆ. ಏನಕ್ಕಂದರೆ ಇಲ್ಲಿ ಈವ್ನಿಂಗೆಲ್ಲ ನಿಮ್ಮ ಅನಿಮಲ್ಸ್ ಎಲ್ಲ ಬರುತ್ತೆ. ನೀರು ಕುಡಿಯೋಕ್ಕಾಗ್ಬೋದು, ಟೈಗರ್ಸ್, ಲೆಪರ್ಡ್ಸ್ಗಳೆಲ್ಲ ಬರುತ್ತೆ. ಇದೆಲ್ಲ ಅಲ್ಲಿ ಪೂಜೆ ಮಾಡೋರ ಮನೆ ಇದೆಲ್ಲ. ಅವರ ಹಸುಗಳನ್ನ ಸಾಕ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡಿರ್ತಾರೆ. ಇದು ಆ್ಯಕ್ಚುಲಿ ರಾಮ ದೇವತೆಯವ್ರದ್ದು ಸ್ಥಳ ಇದು. ಇಲ್ಲಿ ರಾಮ ವನವಾಸ ಹೋಗುವಾಗ ಈ ಜಾಗದಲ್ಲಿ ಬಂದಿರ್ತಾರೆ. ಮತ್ತು ಅವರ ಪಾದನೂ ಅಲ್ಲಿ ಇದೆ. ನಾನು ಅದರದ್ದು ಆ್ಯಕ್ಚುಲಿ ಪಾದದ್ದು ಅಲ್ಲಿ ಬಂದಿದ್ದದು ಅದೊಂದು ಇದು ಮಾಡಿದ್ದಾರೆ. ಬಟ್ ನಾನು ಅದರದ್ದು ಫೋಟೋ ತೆಗಿಯೋಕ್ಕಾಗಿಲ್ಲ. ಮತ್ತು ಇಲ್ಲಿಯೂ ರಾಮನು ಬಂದಿದ್ದಾರೆ ಈ ಜಾಗಕ್ಕೂ ವನವಾಸ ಹೋದಾಗ. ಸೊ ಅದಕ್ಕೆ ಇಲ್ಲಿ ಫಾಲ್ಸ್ ಅನ್ನೋದು ಸೃಷ್ಟಿಯಾಗಿರೋದು. ಮತ್ತು ದೇವಸ್ಥಾನವೂ ಇದೆ ನೋಡಿ. ಇಲ್ಲಿ ಸ್ನಾನ ಮಾಡಿ ಬಂದವ್ರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮಾಡಿರೋ ಫೆಸಿಲಿಟಿ. ಸೊ ಯಾರು ಹೆಂಗಸರಿರ್ತಾರೆ ಅವ್ರಿಗೆ ಆಚೆ ಕಡೆ ಇಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಬೋದು. ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ಬೋದು. ಯಾಕಂದರೆ ಅಲ್ಲಿ ಮೇಲುಗಡೆ ಫಾಲ್ಸಲ್ಲಿ ಸ್ವಲ್ಪ ರಿಸ್ಕಿ. ಅದರಿಂದ ಇಲ್ಲಿ ಫ್ಲೋಯಿಂಗ್ ವಾಟರಲ್ಲಿ ಬರೋ ಫಾಲ್ಸಲ್ಲಿ ಇಲ್ಲಿ ಬಂದು ಸ್ನಾನ ಮಾಡ್ಬೋದು ಈ ಜಾಗದಲ್ಲಿ. ಸ್ನಾನ ಅಂದರೆ ಸೋಪೆಲ್ಲ ಹಾಕ್ಕೊಂಡು ಬರೋಕ್ಕೆ ಹೋಗಬೇಡಿ. ದಯವಿಟ್ಟು ನೀರನ್ನ ಪೊಲ್ಯೂಟ್ ಮಾಡಬೇಡಿ. ಬಟ್ಟೆ ಒಗೆಯೋದಾಗಲಿ, ಮತ್ತು ಜಸ್ಟು ಸ್ನಾನ ಮಾಡಿ ಮತ್ತು ನೀರು ಕುಡೀರಿ. ಸೊ ಅಂಥದಕ್ಕೆಲ್ಲ ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಆಟ ಆಡಿ, ಪರವಾಗಿಲ್ಲ. ನಾವೆಲ್ಲ ಸ್ನಾನ ಮಾಡೋಕ್ಕೆ ಹೋಗಲ್ಲ. ನಾವೆಲ್ಲ ಹೋಗಿ ನೀರು ಕುಡಿಯೋದು. ಅಲ್ಲಿ ಪ್ಯೂರ್ ನೀರು ಸಿಗುತ್ತೆ, ಪ್ಯೂರ್ ವಾಟರ್. ಅದು ಫ್ರೆಶ್ಶು ಮೇಲ್ಗಡೆ ಬೆಟ್ಟದಿಂದ ಬರೋದು. ಆ್ಯಕ್ಚುಲಿ ಸ್ನಾನಕ್ಕೆ ಇವಾಗ ಏನು ಅಲ್ಲಿ ಸ್ನಾನ ಮಾಡಿದ್ರೂ ಡೌನ್ ಬರೋದೆಲ್ಲ ಇದಾಗುತ್ತೆ. ಏನು ಹೇಳಿ, ಅದು ಪ್ಯೂರಿಫಿಕೇಷನ್ ಆಗೇ ಬರೋದು. ಯಾವಾಗ ಕಲ್ಲು ಮಣ್ಣು ಇದು ಬರುವಾಗ ಪ್ಯೂರಿಫಿಕೇಷನ್ ಆಗುತ್ತೆ. ಬಟ್ ನೀವು ಜಸ್ಟ್ ನೀರಲ್ಲಿ ಇದು ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡಿ. ಬಟ್ ಈ ಸೋಪೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಪರಿಸರನ ಕಾಪಾಡಿ. ಯಾವತ್ತು ಪ್ಲಾಸ್ಟಿಕ್ಕು ಬಾಟ್ಲು ಇಂಥದ್ದನ್ನೆಲ್ಲ ಬಿಸಾಕಿ ಹೋಗಬೇಡಿ. ಯಾವತ್ತು ನಾವು ಪರಿಸರನ ಕಾಪಾಡಬೇಕು. ಈ ಪ್ಲ್ಯಾಸ್ಟಿಕ್ಗಳಿಂದ ಪ್ರಾಣಿ ಏನಾದರೆ ಅಕಸ್ಮಾತ್ ತಿಂದರೆ, ಮತ್ತು ಈವನ್ ಫಾರ್ ಗ್ರೀನರಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹೀಗೆ ನಡ್ಕೊಂಡು ಮೇಲೆ ಹೋದರೆ ಫಾಲ್ಸ್ ಸಿಗುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ನಾನು ಈ ಥರ ಮಾತಾಡ್ತೀನಿ, ಮತ್ತು ಆಮೇಲೆ ನಾರ್ಮಲ್ ಅಲ್ಲಿ ಏನು ಮಾತಾಡ್ತೀನಿ ಅದು ಇದಾಗುತ್ತೆ. ಸೊ ಇಲ್ಲೆಲ್ಲ ಜನ ನೋಡಿ, ಸ್ಯಾಟರ್ಡೇ ಸಂಡೇಸ್ ಎಲ್ಲ ತುಂಬ ಜನ ಬರ್ತಾರೆ. ಈವ್ನಿಂಗ್ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು 5:30ಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಯಾರು ಈವ್ನಿಂಗು ಪಾಪ ಅಲ್ಲಿಂದ ಬರ್ತೀರಾ 5:15ಗೆ ಕ್ಲೋಸ್ ಆಗುತ್ತೆ. ಸಂಜೆ ಆದರೆ ಬರೋಕ್ಕೆ ಹೋಗಬೇಡಿ. ಬೆಳಿಗ್ಗೆ ಓಪನ್ ಎಷ್ಟು ಗಂಟೆಗೆ ಗೊತ್ತಿಲ್ಲ ನನಗೆ. ಬಟ್ ಮಾರ್ನಿಂಗ್ ಮೋಸ್ಟ್ಲಿ 9 ಇರ್ಬೋದು, ಇಲ್ಲ 8 ಇರ್ಬೋದು. ಸೊ ಅವಾಗ ಓಪನ್ ಆದರೆ ಈವ್ನಿಂಗ್ ಕ್ಲೋಸಿಂಗ್ 5:30 ಆಗುತ್ತೆ. ಸೊ ಅಲ್ಲಿ ಎಂಟ್ರಿ ಫೀಸು ಇರುತ್ತೆ. ಓಕೆ. ಸೊ ಎಂಟ್ರಿ ಫೀಸ್ ಕಟ್ಬಿಟ್ಟು ನೀವು ಬರಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ಜನರೆಲ್ಲ ಇಲ್ಲಿ ಕೂತ್ಕೊಂಡು ಫನ್ ಮಾಡಿಕೊಂಡು ಆರಾಮಾಗಿ ಸಂಸಾರ ಜೊತೆ ಆಟ ಆಡಿಕೊಂಡು ಒಂದು ಚಿಕ್ಕ ಸೇತುವೆ ಬರುತ್ತೆ ಮುಂದೆ, ನಿಮಗೆ ತೋರಿಸ್ತೀನಿ. ಅದೇ ಸೇತುವೆ ನೋಡಿ, ಅದು ಸೇತುವೆ ಬರುತ್ತೆ. ಮತ್ತು ಇದೊಂದು ನಿಮಗೆ ಸೂಪರ್ ಎನ್ವಿರಾನ್ಮೆಂಟು, ಒಳ್ಳೆ ಗಾಳಿ ವಾತಾವರಣ. ಮತ್ತು ನಿಮಗೆ ಈ ಥರ ಫ್ಲೋಯಿಂಗ್ ವಾಟರಲ್ಲಿ ನೋಡುವಾಗ ಈ ಕೆಲಸ ಆಫೀಸು ಅಂತ ಬಂದಿರ್ತಾರೆ ನೋಡಿ, ಈ ಥರ ಜಾಗಕ್ಕೆ ಬರುವಾಗ ಅವ್ರ ಮೈಂಡು ಕಾಮ್ ಆಗುತ್ತೆ, ಮೈಂಡ್ ಪೀಸ್ ಆಗುತ್ತೆ. ಸೊ ಈ ಥರ ಫ್ಲೋಯಿಂಗ್ ವಾಟರಲ್ಲಿ ಏನೋ ಒಂದು ಅದ್ಭುತನೇ ಅಂತ ಹೇಳ್ಬೋದು. ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೆ ಇಂಥ ಪೀಸ್ಫುಲ್ ಪ್ಲೇಸಸ್ ಬನ್ನಿ. ಸೊ ಹೀಗೆ ಇದೆ, ಬೆಟ್ಟ ಹತ್ಕೊಂಡು ಹೋಗಬೇಕು ಮೇಲೆ. ಹೀಗೆ ಹತ್ಕೊಂಡು ಹೋದರೆ ಒಂದು ಆರ್ಚ್ ಟೈಪ್ ಬರುತ್ತೆ. ಆ ಆರ್ಚ್ ತನಕ
ನಿಮಗೆ ಈ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಅಲ್ಲೊಂದು ಆರ್ಚೆ ಬರುತ್ತಲ್ಲ, ಆರ್ಚ್ ಕೈಂಡ್ ಆಫ್ ಇನ್ನು ಮುಂದೆ ಆರ್ಚ್ ಬರುತ್ತೆ, ಅಲ್ಲೇ ಬರೆದಿರ್ತಾರೆ ಆರ್ಚ್ ಮೇಲೆ ಇದ್ರದ್ದು ಹೆಸರು. ನೀವು ಇವ್ರ ತಾಯಿಗೆ ಪಾಪ ಇನ್ನೂ ಎಷ್ಟು ದೂರ ನಡಿಬೇಕು ಅಂತ ಇದ್ದಿತ್ತು. ಅದಕ್ಕೆ ಹೇಳಿದೆ ತುಂಬ ದೂರ ಇಲ್ಲ ಆಂಟಿ, ಸ್ವಲ್ಪನೇ ದೂರ ಇರೋದು, ಆರಾಮಾಗಿ ಹತ್ಕೊಳ್ಳಿ. ಇವನ್ ಅವ್ರ ಮಗನಿಗೂ ಹೇಳಿದೆ. ಸೊ ಹೀಗೆ ತುಂಬ ಜನ ಬರ್ತಾರೆ, ಬ್ಯಾಂಗ್ಳೂರು, ಮೈಸೂರು ಮತ್ತು ಫಾರಿನ್ ಪೀಪಲ್ಲು ಬರ್ತಾರೆ, ಫಾರಿನರ್ಸವರು ಬರ್ತಾರೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಕೂರ್ಗಲ್ಲಿ ಈ ಪ್ಲೇಸ್ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಇದು ಬಂದು ಕಂಪ್ಲೀಟ್ಲಿ ಸೌತ್ ಬರುತ್ತೆ. ತುಂಬ ಜನ ಏನು ಮಾಡಿಬಿಡ್ತಾರೆ, ಆ ಕಡೆ ಮಡಿಕೇರಿ ಥ್ರೂ ಹಂಗೆ ಹೋಗ್ಬಿಡ್ತಾರೆ. ಸೊ ಈ ಕಡೆ ಬರೋಲ್ಲ. ಈ ಕಡೆ ಇನ್ನು ಸ್ವಲ್ಪ ಒಂದು 10 ಕಿಲೋಮೀಟ್ರ್ ಆ ಕಡೆ ಹೋದರೆ ಕೇರಳ ಬರುತ್ತೆ. ಇದು ಕರ್ನಾಟಕದ ಬಾರ್ಡ್ರಿ ಜಾಗ. ಇನ್ನು ಸ್ವಲ್ಪ ಆ ಕಡೆ ಹೋದರೆ ಕೇರಳ ಬರುತ್ತೆ. ಇಲ್ಲಿ ತುಂಬ ಫಾರೆಸ್ಟಿ ಪ್ಲೇಸ್ ಇದು. ಇಲ್ಲಿ ಆ್ಯಕ್ಚುಲಿ ನೀವು ಬಂದರೆ ತುಂಬ ಎಂಜಾಯ್ ಮಾಡ್ತೀರ. ಅಲ್ಲೂ ನೀವು ಎಂಜಾಯ್ ಮಾಡ್ತೀರ, ಈ ಜಾಗದಲ್ಲೂ ತುಂಬ ಎಂಜಾಯ್ ಮಾಡ್ತೀರ. ತುಂಬ ಒಂಥರ ನೋಡಿದ ತಕ್ಷಣ ನಿಮಗೆ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಯಾಕಂದರೆ ದೇವ್ರ ಸ್ಥಳ. ಸೊ ಅದರಿಂದ ಓಕೆ ಫ್ರೆಂಡ್ಸ್, ಇಲ್ಲಿಂದ ಆರ್ಚ್ ನಾರ್ಮಲ್ ಆಗಿ ನಾನು ಬ್ರಹ್ಮಗಿರಿ ಮಾತಾಡ್ತೀನಿ. ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ನಿಮಗೆ ಬೋರ್ಡ್ಗಳು ಕಾಣಿಸುತ್ತೆ. ಅದಕ್ಕೆ ಸ್ಟೆಪ್ಸಲ್ಲಿ ಹತ್ತಬೇಕಂದ್ರೆ ಹತ್ತಬೇಕು, ಅದೇ ಆರೋಗ್ಯ. ನಿಮಗೇನು ಆರೋಗ್ಯ ಸಿಗಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿಗೆ ಬನ್ನಿ, ಹೆಲ್ದಿ ಲೈಫ್ ಸಿಗುತ್ತೆ. ಸೊ ಇಲ್ಲಿಂದ ನೋಡಿ ಹೆಂಗಿದೆ ಬಂದು ಲೈಕ್ ಬರೋ ಫೋರ್ಸಿಗೆ. ಆ್ಯಕ್ಚುಲಿ ತುಂಬ ಡೇಂಜರ್ ಇದೆ. ಆ್ಯಕ್ಚುಲಿ ಒಳಗಡೆ ಅಲ್ಲಿ ಬಿಡಲ್ಲ, ಇಲ್ಲೆಲ್ಲ ಇದು ಲಾಕ್ ಮಾಡಿರ್ತಾರೆ ಮೇಲೆ ಹೋಗ್ಬಾರ್ದು ಅಂತ. ಬಟ್ ಆದ್ರೂ ಇವರು ಹೋಗ್ತಾರೆ. ಸೊ ನಾವು ಕೂರ್ಗಿಸೋಗೆ ಪ್ರಾಕ್ಟೀಸ್ ಇರುತ್ತೆ. ಸೊ ನಮ್ಗೆ ಅಭ್ಯಾಸ ಇರುತ್ತೆ ಅಂದ್ಬಿಟ್ಟು ನಾವು ಹೋಗ್ತೀವಿ. ದಯವಿಟ್ಟು ಯಾರಿಗಾಗಲ್ಲ, ದಯವಿಟ್ಟು ಇಲ್ಲಿ ತನಕ ಬಂದ್ಬಿಟ್ಟು ಇಲ್ಲಿ ಆ ದಾರಿಯೋದಲ್ಲಿ ಇಲ್ಲಿ ಆಟ ಆಡ್ಕೊಳ್ಳಿ. ಮೇಲುಗಡೆ ಸ್ವಲ್ಪ ಹೋಗುವಾಗ ಹುಷಾರು. ಯಾಕಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ತುಂಬ ಜನ ಹುಡುಗಿರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಮೇಲೆ. ಪಾಪ ಅವ್ರಿಗೆ ಏನು ಇಲ್ಲೇ ಗೊತ್ತಿರಲ್ಲ, ಗೊತ್ತಿರಲ್ಲ. ಹುಡುಗರು ಇಲ್ಲಿ ನೋಡಿ ಪ್ರಾಣಿಗಳದ್ದು ಸಿಂಬಲ್ ಹಾಕಿದ್ದಾರೆ ನೋಡಿ. ಅಲ್ಲಿ ಪ್ರಾಣಿಗಳದ್ದು ನಿಮ್ಗೆ ಯಾವ್ಯಾವ ಥರ ಪ್ರಾಣಿ ಅಂತ ತೋರಿಸಿದ್ದಾರೆ. ಅದಿಲ್ಲ ನೋಡಿ, ಜನಗಳು ನೋಡಿ ಇಲ್ಲಿ ಹಿಂಗೆ ಎಂಜಾಯ್ ಮಾಡ್ಕೊತಾರೆ. ಇಲ್ಲಿ ಎಂಜಾಯ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನೀವು ಸುಮ್ಮನೆ ಏನು ಅಲ್ಲಿ ತನಕ ಮೇಲೆ ಹೋಗ್ಬಿಟ್ಟು ರಿಸ್ಕ್ ತೊಗೊಬೇಡಿ ಯಾವತ್ತು. ಮತ್ತು ಇನ್ನೊಂದೇನೇನು ಹೇಳಬೇಕಂದ್ರೆ, ದಯವಿಟ್ಟು ಫ್ಯಾಮಿಲಿ ಜೊತೆ ಬರುವಾಗ ಸ್ಪ್ಲಿಟ್ ಆಗಬೇಡಿ, ಜೊತೆಯಲ್ಲೇ ಇರೀರಿ. ಮತ್ತು ಮಕ್ಕಳು ಅವರೆಲ್ಲ ಕರ್ಕೊಂಬರುವಾಗ ಅವರು ನಿಮ್ಮ ಜೊತೆಲೇ ಇರಲಿ, ಸ್ಪ್ಲಿಟ್ ಆಗಬೇಡಿ. ಅವ್ರು ಕೆಳಗಡೆ ಹೋಗ್ಬಿಡ್ತಾರೆ, ನೀವು ಮೇಲಿಡ್ತೀರಾ, ಹುಡುಕೋದು ನೆಟ್ವರ್ಕು ಸಿಗೋಲ್ಲ, ಮೇಲ್ಗಡೆ ನೆಟ್ವರ್ಕು ಸಿಗೋಲ್ಲ ಅಲ್ಲಿ. ಓಕೆ, ಯಾಕಂದರೆ ಬೆಟ್ಟದ ಹತ್ರ ಇರೋದು ಅದು, ನೆಟ್ವರ್ಕ್ ಎಲ್ಲ ಸಿಗೋಲ್ಲ. ಸೊ ದಯವಿಟ್ಟು ಈ ಥರದ ಬಗ್ಗೆ ಗಮನ ತಗೊಳ್ಳಿ. ಬಟ್ ಬಿ ಕೇರ್ಫುಲ್. ಇಲ್ಲಿ ಬಿದ್ದರೆ ಹಿಂಗೆ ಡೌನ್ ಉಡ್ಕೊಂಡು ತಲೆ ಎಲ್ಲ ಉಡ್ಕೊಂಡ್ಬಿಡ್ತೀರ, ಸ್ಲಿಪ್ ಆಗುತ್ತೆ. ಆ್ಯಕ್ಚುಲಿ ಅವ್ರು ಎಂಟ್ರಿ ಬಿಡೋಲ್ಲ. ಓಕೆ, ಪೀಪಲ್ ಕಂಫರ್ಟಬಲ್, ಬಟ್ ಬಿ ಕೇರ್ಫುಲ್. ರೈನಿ ಟೈಮಲ್ಲಿ ಅಲ್ಲೆಲ್ಲ ಗೇಟ್ ಕ್ಲೋಸ್ ಇರುತ್ತೆ. ಓಕೆ, ಅಲ್ಲಿಂದ ಬರಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಬರಬೇಕು. ಸೊ ಬಿ ಕೇರ್ಫುಲ್. ಫಾಲ್ಸ್ ನೋಡಿ ಹೇಗಿದೆ, ಸುಲಭವಾಗಿದೆಯಾ. ಇಲ್ಲಿಂದ ಬರೋದು ನೀರು. ಮಳೆಗಾಲದಲ್ಲಿ ಹುಷಾರಾಗಿರಿ, ನೋಡ್ಕೊಂಡು ಬನ್ನಿ. ಓಕೆ, ಇಲ್ಲಿಂದ ಫ್ಲೋ ವಾಟರ್ಫಾಲ್. ಬಿ ಕೇರ್ಫುಲ್, ರಿಸ್ಕ್ ಒಳಗೆ ಹೋಗಬೇಡಿ. Brother, so people are taking risk. I told not from going there. Tell them to go from here. It will be not risky, okay? But don't take risk with your life. I'll take in close in, but be careful on this kind of situation, okay? Hey, Jaratore! But guys, don't take risk. Here will be like, it will be gated. In rainy season they can't be gated because it will be heavy rainfall.
So be careful on this. Okay. See, but don't take risk. People are not taking risk because they know it's very slippery. But be careful. Be careful on this. Okay. See, from this, don't take risk. I think ನನಗೆ ಅನಿಸುತ್ತೆ ನೀವು ವಿಡಿಯೋ ಎಂಜಾಯ್ ಮಾಡಿರಬೇಕು ಅಂತ. ವಿಡಿಯೋ ಎಂಜಾಯ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಥರ ನಂತರ ರಿಸ್ಕ್ ಹೋಗ್ಬೇಡಿ. ಬಿ ಕೇರ್ಫುಲ್. ನಿಮ್ಮ ಹತ್ರ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಬರುವಾಗ ಬಿ ಕೇರ್ಫುಲ್. ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಓಕೆ. ನಿಮಗೆ ಮತ್ತೆ ಇನ್ನೊಂದ್ಸರಿ ವಾಟರ್ ಫಾಲ್ಸ್ ತೋರಿಸ್ತೀನಿ. ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಫುಲ್ ಆಳ ಡೀಪ್ ಇದೆ ಅಲ್ಲಿ ಆಳ. ಓಕೆ, ತುಂಬ ಡೀಪ್ ಇದೆ. ಬಿ ಕೇರ್ಫುಲ್. ನೋಡಿ ಹೇಗೆ ಬರುತ್ತೆ ವಾಟರ್ ಫಾಲು. ನನಗೆ ಅನಿಸುತ್ತೆ ಖುಷಿಯಾಗಿದೆ ನಿಮಗೆ. ಹೀಗೆ ಈ ಥರ ಲೈಕ್ ಟೂರಿಸ್ಟ್ ಬರ್ತಾರೆ. ಓಕೆ, ಬಟ್ ಬಿ ಕೇರ್ಫುಲ್. ಬಿ ಕೇರ್ಫುಲ್ ಇನ್ ಯುವರ್ ಲೈಫ್. ಯಾಕಂದರೆ ಸ್ವಲ್ಪ ಜಾರ್ ಬಿಟ್ಟರೆ ಮುಗೀತು ಲೈಫು. ನೋಡಿ ಜನ ಎಲ್ಲ ರಿಸ್ಕ್ ತೊಗೊಂಡು ಬರ್ತಾ ಇದ್ದಾರೆ. ಹೆವಿ ರಿಸ್ಕ್. ಹೆವಿ ರಿಸ್ಕ್ ಅಂದರೆ ಹೆವಿ ರಿಸ್ಕ್. ನೋಡಿ ಜನ ಎಲ್ಲ ಹಿಂಗೆ ಇದ್ದಾರೆ ಅಲ್ಲಿ. ಫಾಲ್ಸ್ ನೋಡಿ ಹಿಂಗೆ ಹೋಗ್ತಾ ಇದೆ. ಎಂಜಾಯ್ ಮಾಡಿ ಗೈಸ್. ಈ ಜಾಗ ಬಂದ್ಬಿಟ್ಟು ಎಂಜಾಯ್ ಮಾಡಿ. ಹೆಲೋ ಗೈಸ್, ಫ್ರೆಂಡ್ಸ್, ಫಾರೆಸ್ಟ್ಗೆ ಎಂಟ್ರಿ, ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಫಾರ್ಚುನೇ ಬಿಟ್ಕೊಡ್ಬಿಡೋಣ, ಹೋಗ್ಬಿಡ್ಲಿ ಅವರು. ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ನೋಡಿ ಫಾರೆಸ್ಟ್ ಹೆಂಗಿದೆ ಅಂತ. ಫುಲ್ ಕಂಪ್ಲೀಟ್ಲಿ ಫಾರೆಸ್ಟ್. ಓಕೆ, ಸೊ ಇಲ್ಲಿಂದ ನಿಮಗೆ ಎಲಿಫೆಂಟ್ ಕಾಣಿಸ್ಬೋದು, ಟೈಗರ್ ಕಾಣಿಸ್ಬೋದು, ಎಲ್ಲ ಥರ ಕಾಣಿಸ್ಬೋದು. ನಾನು ಮುಂದೆ ಫಾರ್ವರ್ಡ್ ವಿಡಿಯೋ ಮಾಡ್ತೀನಿ. ನೀಟಾಗಿ ನೋಡಿ ಎಂಜಾಯ್ ಮಾಡಿ. ಓಕೆ, ಫಾರೆಸ್ಟ್ ವ್ಯೂನ ಎಂಜಾಯ್ ಮಾಡಿ. ಕಾಣಿಸಿದ್ರೆ ಕಾಣಿಸುತ್ತೆ, ಇಲ್ಲಾಂದರೆ ಇಲ್ಲ. ಓಕೆ, ಬಟ್ ನಾನು ಇನ್ನೊಂದು ಇದು ನಾಗರಹೊಳೆ ಫಾರೆಸ್ಟ್ ಒಂದು ರೋಡು. ನಾ ಇನ್ನೊಂದು ರೋಡು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡ್ತೀನಿ. ದಯವಿಟ್ಟು ನೋಡಿ ಆಯಿತಾ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಎಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾನು ಮಾಡ್ತೀನಿ. ಎಂಜಾಯ್ ಮಾಡಿ. ಓಕೆ, ನೋಡಿ ಗೈಸ್, ಇದು ಫಾರೆಸ್ಟ್, ನಾಗರಹೊಳೆ ಫಾರೆಸ್ಟ್. ಇದು ಹೆಂಗೆ ಕಾಣಿಸ್ತಿದೆ ನಿಮಗೆ ಫಾರೆಸ್ಟು? ನಮ್ಮ ಕೊಡಗಿನ ಫಾರೆಸ್ಟ್ ಇದು. ಇಲ್ಲಿ ನಿಮಗೆ ಆನೆ ಕಾಣಿಸ್ಬೋದು, ಜಿಂಕೆ ಕಾಣಿಸ್ಬೋದು, ಟೈಗರ್ ಕಾಣಿಸ್ಬೋದು, ಕಾಟಿ ಕಾಣಿಸ್ಬೋದು. ಜಸ್ಟ್ ನೋಡ್ಕೊಂಡು ಎಂಜಾಯ್ ಮಾಡಿ. ಓಕೆ, ಎಂಜಾಯ್ ಮಾಡಿ. ನಾನು ಪ್ರಾಣಿ ಕಾಣಿಸುವಾಗ ನಿಮಗೆ ನಾನು ಲೈಕ್ ನೋಡಿ ವ್ಯೂ ನೋಡಿ ಹೇಗಿದೆ ಅಂತ. ಇದೆಲ್ಲ ಫಾರೆಸ್ಟು. ಓಕೆ, ನಾನು ಪ್ರಾಣಿ ಕಾಣಿಸುವಾಗ ನಿಮಗೆ ತೋರಿಸ್ತೀನಿ. ಹಂಗೆ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ನಿಮಗೆ ಸ್ಪೆಷಲ್ ಆಗಿರೋ ಟ್ರೀಸ್ ತೋರಿಸ್ತೀನಿ ನೋಡಿ. ಫಾರೆಸ್ಟ್ದು ಹೇಗಿದೆ ಟ್ರೀ. ಇದು ಈ ಥರ ಎಲ್ಲ ನೋಡಿದ್ದೀರಾ? ಇಟ್ಸ್ ಲೈಕ್ ಈ ಥರ ಪ್ಲೇಸಸ್ ಮಾತ್ರ ನಿಮಗೆ ಕಾಣಿಸೋದು. ನಾನು ನಿಮಗೆ ಈ ಥರ ವ್ಲಾಗ್ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ನಿಮ್ಮ ಇಷ್ಟ. ನಾನು ಈ ಥರ ಒಳ್ಳೊಳ್ಳೆ ಫಾರೆಸ್ಟ್, ಟೈಗರ್ ಎಲ್ಲ ಓಡಾಡೋ ಜಾಗ ಇದು. ಟೈಗರ್, ಲೆಪರ್ಡ್ಸ್ ಎಲ್ಲ ಓಡಾಡೋ ಜಾಗ ನೋಡಿ. ರೋಡ್ಸ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಹೊರಗಡೆ ಎಲ್ಲ ಫುಲ್ ಫಾರೆಸ್ಟ್, ಕಂಪ್ಲೀಟ್ಲಿ ಫಾರೆಸ್ಟ್ ಇದೆಲ್ಲ. ಓಕೆ, ದಯವಿಟ್ಟು ಎಂಜಾಯ್ ಮಾಡಿ. ಇದೆಲ್ಲ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೇಕು ನೀವು. ವ್ಯೂವರ್ಸ್ಗೋಸ್ಕರ ನಾನು ಮಾಡ್ತಾ ಇರೋದು. ಓಕೆ, ನೀವು ಬನ್ನಿ, ಬಂದ್ಬಿಟ್ಟು ನೋಡಿ. ನಾನು ಏನಕ್ಕೆ ಇದು ಮಾಡ್ತಾ ಇರೋದು ಅಂದರೆ, ವೀಡಿಯೋ ಮಾಡ್ತಾ ಇರೋದು, ಬಂದ್ಬಿಟ್ಟು ನೋಡಿ ಎಂಜಾಯ್ ಮಾಡ್ತೀರಾ. ಈ ಥರ ಎಲ್ಲ ವ್ಯೂಸ್ ಸಿಗಲ್ಲ ಗುರು. ಇಲ್ಲೆಲ್ಲ ಜಿಂಕೆ ಓಡಾಡೋ ಜಾಗ. ಇದೆಲ್ಲ ಜಿಂಕೆ ಎಲ್ಲ ಓಡಾಡೋ ಜಾಗ. ಮಾರ್ನಿಂಗ್ ನಿಮಗೆ ಅರ್ಲಿ ಮಾರ್ನಿಂಗ್ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಅದನ್ನ ನೋಡಿ ಎಂಜಾಯ್ ಮಾಡ್ತೀರಾ. ಓಕೆ, ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟು ಮೈ ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ,
ಹುಷಾರಪ್ಪ, ಹುಷಾರು. ಹಲೋ, ಇದು ನೋಡಿ ಕಾಟಿ ಕಾಣಿಸ್ತಾ ಇದೆಯಾ? ವೈಲ್ಡ್ ಅನಿಮಲ್ ಕಾಟಿ. ಓಕೆ, ಈಗ ಕಾಣಿಸ್ತಾ ಇದೆ ನೋಡಿ. ಓಕೆ, ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಸೂಪರ್ಬಾ. ಸೂಪರ್ಬ ಕಾಣಿಸ್ತಾ ಇದೆಯಾ? ಇದು ಕಾಟಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಎಂಜಾಯ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ತೋರಿಸ್ತೀನಿ ವಿಡಿಯೋ. ಓಕೆ, ನಿಮಗೆ ತೋರಿಸ್ತೀನಿ ನಮ್ಮ ಕೂರ್ಗಿನ ಡಿಯೋ ಹೇಗಿದೆ. ಡಿಯೋ ಸೂಪರ್ಬ. ಅವ್ರು ಯಾವ ಮನುಷ್ಯರಿಗೂ ಎದುರಲ್ಲ. ಅಲ್ಲ ಸ್ವೀಟ್ ಹಾರ್ಟ್, ಎಸ್ ಯು ಆರ್. ಯಾರಿಗೂ ಎದುರಲ್ಲ ಅವರು. ಕಾಣಿಸ್ತಾ ಇದೆಯಾ? ಡಿಯರ್ ಕಾಣಿಸ್ತಾ ಇದೆಯಾ? ಎಂಜಾಯ್ ಮಾಡಿ. See the deer. Just saw the deer. Guys, ಕಾಟಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಒಳಗಡೆ ಕಾಟಿ ಇದೆ. ಕಾಣಿಸ್ತಾ ಇದೆಯಾ? ಕಾಟಿ ಸೂಪರಾಗಿ ಕಾಣಿಸ್ತಾ ಇದೆಯಾ? ಎಂಜಾಯ್ ಮಾಡಿ. ಈ ಥರ ಇಲ್ಲಿ ಬನ್ನಿ, ಇಲ್ಲಿ ಬಂದ್ಬಿಟ್ಟು ಎಂಜಾಯ್ ಮಾಡಿ. ಹೆವಿ ಕಾಟಿ ಇದು. ಟೈಗರ್ಗೆ ಮತ್ತು ಆನೆಗಳಿಗೂ ಫೈಟ್ ಮಾಡುತ್ತೆ ಇದು. ಸೈಜ್ ನೋಡಿ ಹೆಂಗಿದೆ ಅಂತ. ನೀವು ಹತ್ರ ನೋಡಿದ್ರೆ ಸೈಜ್ ಗೊತ್ತಾಗುತ್ತೆ. ಹೆವಿ ಸೈಜು. ಗೂಳಿಗಿದು 2 ಪಟ್ಟು ಜಾಸ್ತಿ ಇರುತ್ತೆ ಗೂಳಿದು.